ನಮಸ್ತೆ ಎಲ್ಲರಿಗೂ ಎಲ್ಲ ಹೆಂಗಿದ್ದೀರಿ ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಬನಾನಾ ರೆಸಿಪಿ ತಂದೀನಿ ನೋಡ್ರಿ. ನಾನು ಬನಾನಾ ಮಿಲ್ಕ್ ಶೇಕನ್ನು ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಆರೋಗ್ಯವಾಗಿರುತ್ತೆ, ಹೊಟ್ಟೆ ಕೂಡ ತುಂಬ ತಣ್ಣಗಿರುತ್ತೆ. ಈ ಬಿಸಿಲಿನಾಗ ಏನಾದರೂ ಕುಡಿಬೇಕು ಅನ್ನಿಸ್ತಾನೇ ಇರುತ್ತಲ್ಲ, ಆಗ ಈ ಮಿಲ್ಕ್ ಶೇಕನ್ನು ಮಾಡ್ಕೊಳ್ರಿ, ಮಸ್ತಾಗಿರುತ್ತೆ ನೋಡ್ರಿ. ಇವಾಗ ಹೆಂಗೆ ಮಾಡೋದು ಅಂತ ನಾವು ನೋಡೋಣ ಬರ್ರಿ. 3 ಬಾಳೆಹಣ್ಣನ್ನು ನಾನು ತೊಗೊಂಡಿದ್ದೀನಿ. 3 ಬಾಳೆಹಣ್ಣು ನಾನು ಸಿಪ್ಪೆಯನ್ನು ಸುಲ್ಕೋತೀನಿ. ಫಸ್ಟಿಗೆ ಸಿಪ್ಪೆಯನ್ನು ತೆಗೆದು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೊಳ್ರಿ. ಆಮೇಲಿಂದ ನಾನು ಇದಕ್ಕೆ ಶುಗರ್ ಹಾಕ್ತಿಲ್ಲ. ಹೊರಗಡೆ ಕುಡಿದ್ರೆ ನಾವು ಅವರು ಶುಗರ್ ಹಾಕಿರ್ತಾರೆ, ಅಂದ್ರೆ ಸಕ್ಕರೆ ಬಳಸಿ ಜ್ಯೂಸನ್ನು ಮಾಡಿರ್ತಾರೆ. ನಾನು ಸಕ್ಕರೆ ಹಾಕ್ತಿಲ್ಲ. ಇಲ್ಲಿ ಅದ್ರ ಪಾಲಿಂದ ಮುಂದೆ ನಾನು ಇದಕ್ಕೆ ಏನು ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತಾ. ಇವಾಗ ನೋಡಿರಿ, ನಾನು ಸಣ್ಣದಾಗಿ ಬಾಳೆಹಣ್ಣನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ಬಾಳೆಹಣ್ಣು ಇದ್ದೇ ಇರುತ್ತೆ. 5 ನಿಮಿಷದಲ್ಲಿ ನಾವು ಜ್ಯೂಸನ್ನು ರೆಡಿ ಮಾಡ್ಕೋಬೋದು. ತುಂಬ ಈಸಿ ಅದ ರೀ, ತುಂಬ ಹೆಲ್ದಿ ಇರುತ್ತೆ. ಆಮೇಲೆ ಕರಳಿಗೂ ಕೂಡ ತಂಪಿರುತ್ತೆ. ಯಾರಿಗೇ ಆಗಲಿ ಮಧ್ಯಾಹ್ನ ಟೈಮು ಊಟ ಬೇಡ ಅನ್ನಿಸ್ದಾಗ 2 ಬಾಳೆಹಣ್ಣು ತೊಗೊಂಡು ನಾವು ಈ ಥರ ಮಿಲ್ಕ್ ಶೇಕ್ನ ಮಾಡಿಕೊಡಿದ್ರೆ ನಮಗೆ ಊಟ ಮಾಡೋ ಅವಶ್ಯನೇ ಬೀಳಂಗಿಲ್ಲ ನೋಡ್ರಿ. ನಾನು 2 ಬಾಳೆಹಣ್ಣು ಕಟ್ ಮಾಡ್ಕೋತಾ ಇದ್ದೀನಿ. ಎರಡನೇದು ಕೂಡ ಇವಾಗ ಬಾಳೆಹಣ್ಣು ಪೂರ್ತಿ ಹಣ್ಣಾಗಿರಬೇಕು, ಸ್ವಲ್ಪ ಕಗ್ಗೆಲ್ಲ ಇರಬಾರ್ದು. ಕಾಯಿ ಇತ್ತಂದ್ರೆ ಜ್ಯೂಸ್ ಚಲೋ ಆಗೋದಿಲ್ಲ. ಹಾಗಾಗಿ ಪೂರ್ತಿ ಹಣ್ಣಾಗಿರೋದನ್ನು ನಾವು ತೊಗೋಬೇಕಾಗುತ್ತೆ. ನಾನು 3 ಬಾಳೆಹಣ್ಣು ತೊಗೊಂಡು ಅದನ್ನು ಕೂಡ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಬೇಕಾದರೆ ನೀವು ಶುಗರ್ ಪಾಲಿಂದ ಇಲ್ಲಿ ಜೇನುತುಪ್ಪ ಕೂಡ ಹಾಕೋಬೋದು. ಬೇಕು ಸಕ್ಕರೆನೇ ಬೇಕು ಅಂದರು ಸಕ್ಕರೆನೂ ಹಾಕೋಬೋದು, ಬೆಲ್ಲನೂ ಹಾಕೋಬೋದು. ನಾನು ಜಾಸ್ತಿ ಖರ್ಜೂರನೇ ಯೂಸ್ ಮಾಡ್ತೀನಿ ಜ್ಯೂಸ್ಗಳಿಗೆಲ್ಲ, ಹಾಗಾಗಿ ನಾನು ಖರ್ಜೂರನ ಹಾಕೋತಾ ಇದ್ದೀನಿ. ಇವಾಗ ನೋಡಿರಿ, ನಾನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಆಮೇಲೆ ನಾನು ಅರ್ಧ ಗಂಟೆ ಬಾದಾಮಿನ ನೆನೆ ಹಾಕಿದ್ದೆ. ನಾನು ಬಾದಾಮಿ ಸಿಪ್ಪೆನ ಸುಲ್ಕೊಂಡ್ಬಿಡ್ತೀನಿ. ಬಾದಾಮಿ ನೆನೆಸಿಟ್ಟಿದ್ದೆ ನಾನು. ಯಾಕೆ ನೆನೆಸಿಟ್ರೇ ಅದು ಹಾಕೋಕೆ ಚಲೋ ಇರುತ್ತೆ, ಅಂದ್ರೆ ಸಣ್ಣ ಆಗುತ್ತೆ. ಇಲ್ಲ ಅಂದ್ರೆ ಸಣ್ಣ ಆಗಂಗಿಲ್ಲ ಮಿಕ್ಸಿ ಒಳಗೆ. ಅದಕ್ಕೋಸ್ಕರ ನಾವು ಅರ್ಧ ಗಂಟೆ ನೆನೆಸಿ ಹಾಕಿದ್ದೆ. ಈಗ ಸಿಪ್ಪೆ ಎಲ್ಲ ಚೆಂದಾಗಿ ನಾವು ತಗೊಂಡು ಬಿಡೋಣ್ರಿ ಅದನ್ನು. ಈ ಜ್ಯೂಸ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ರೀ. ಆಮೇಲೆ ಸ್ವಲ್ಪ ನಾವು ಗಟ್ಟಿಯಾಗಿ ತಿಕ್ಕಾಗಿ ಮಾಡ್ಕೊಂಡ್ರೆ ಸ್ಪೂನಲ್ಲಿ ಕೂಡ ತಿನ್ಬೋದು, ಟೇಸ್ಟ್ ಆಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅಂತ ನನಗೆ ಅನಿಸ್ತೈತಿ. ನಮ್ಮ ಮನೇಲಂತೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಈ ಜ್ಯೂಸನ್ನು. ನಾನು ನೋಡ್ರಿ ಎಲ್ಲ ಸಿಪ್ಪೆನ ತೆಗೆದಿದ್ದೀನಿ. ಆಮೇಲೆ 2 ಏಲಕ್ಕಿನ ತೊಗೊಂಡಿದ್ದೀನಿ, ಸುಲಿದಿಟ್ಕೊಂಡಿದ್ದೆ. ಆ ಏಲಕ್ಕಿನ ನಾನು ಅಲ್ಲಿ ಸೇರಿಸ್ಕೊಂಡು ಇಡ್ತಾಯಿದ್ದೀನಿ. ಖರ್ಜೂರ ತೊಗೊಂಡಿನಿ ಅಂದ್ರಲ್ಲ, ನಾನು ಸಕ್ಕರೆ ಹಾಕ್ತಾಯಿಲ್ಲ, ಖರ್ಜೂರನ ಬಳಸ್ಕೊತಾ ಇದ್ದೀನಿ ಸ್ವೀಟ್ಗೋಸ್ಕರ. ಖರ್ಜೂರನ ಬೀಜ ಎಲ್ಲ ತೆಗೆದಿಟ್ಟಿದ್ದೆ. ಅದನ್ನು ಸಣ್ಣ ಸಣ್ಣದಾಗಿ ನಾನು ಇವಾಗ ಪೀಸ್ ಥರ ಕಟ್ ಮಾಡ್ಕೋತೀನಿ. ಯಾಕಂದರೆ ಬೇಗ ಸಣ್ಣ ಆಗಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಸಣ್ಣದಾಗಿ ರುಬ್ಲಿ ಅಂತ, ಇಲ್ಲಾಂದರೆ ಜಲ್ದಿ ನೈಸ್ ಆಗಲ್ಲ, ಅದು ಲೇಟ್ ಆಗುತ್ತೆ ಅಂಥೇಳಿ ಈ ಥರ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ನಾನು ಖರ್ಜೂರ ಸ್ವಲ್ಪ ಮೆತ್ತಗಿರೋದು ತೊಗೋಬೇಕು ನಾವು, ಚಲೋ ಇರೋದು ತೊಗೋಬೇಕಾಗತ್ತೆ ನೋಡ್ರಿ. ಈ ಥರ ಪೀಸ್ ಪೀಸಾಗಿ ನಾವು ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡ್ಬೇಕಾಗತ್ತೆ ನೋಡ್ರಿ. ಈ ಥರ ನಾನು ಎಲ್ಲನೂ ಸಣ್ಣದಾಗೆ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡ್ರಿ ಖರ್ಜೂರನ. 1 ಗ್ಲಾಸ್ ಬಾಳೆಹಣ್ಣು ಜ್ಯೂಸ್ ಕುಡಿದ್ರೆ ಮತ್ತೇನು ಬೇಡ ಅನಿಸ್ಬಿಡ್ತದೆ ನೋಡ್ರಿ. ಫುಲ್ ಹೊಟ್ಟೆ ತಣ್ಣಗಿರುತ್ತೆ. ಇವಾಗ ನೋಡ್ರಿ, 1 ಮಿಕ್ಸಿ ಜಾರ್ನ ತೊಗೋತೀನಿ ನಾನು. ಏನು ಕಟ್ ಮಾಡಿಟ್ಟಿದ್ವಲ್ಲ ಬಾಳೆಹಣ್ಣನ್ನು, 3 ಬಾಳೆಹಣ್ಣನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಈಗೆಲ್ಲನೂ ಹಾಕಿ ನಾವು ರುಬ್ಬೋದಿರುತ್ತೆ. ಆಮೇಲೆ ಖರ್ಜೂರ ಕಟ್ ಮಾಡಿಟ್ಟಿದ್ನಲ್ಲ ಸಣ್ಣದಾಗೆ, ಅದನ್ನು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲೂ ಕೂಡ ನಾನು ಸಕ್ಕರೆ ಇಲ್ಲಿ ಬಳಸ್ತಾ ಇಲ್ಲ, ಖರ್ಜೂರ ಮಾತ್ರ ಹಾಕೋತಾ ಇದ್ದೀನಿ. ಬೇಕಂದವರು ಜೇನುತುಪ್ಪನ ಹಾಕೋಬೋದು. ಆಮೇಲೆ ಯಾಲಕ್ಕಿ, ಆಮೇಲೆ ಬಾದಾಮನ್ನ ಸಿಪ್ಪೆ ಸುಲಿದಿಟ್ಟಿದ್ನಲ್ಲ ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ತುಂಬ ಈಸಿ ಅದ ರೀ, 5 ನಿಮಿಷದಲ್ಲಿ ಮಾಡ್ಕೋಬೋದು. ಈಗ ನಾನು ಗೋಡಂಬಿನೂ ಕೂಡ ನಾನು ಅರ್ಧ ಗಂಟೆ ನೆನೆ ಹಾಕಿದ್ದೆ, ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ನೋಡ್ರಿ. ಆಮೇಲೆ 1 ಟೀ ಕುಡಿಯೋ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೆ. 1 ಗ್ಲಾಸಷ್ಟು ಹಾಲು ಹಾಕೋತಾ ಇದ್ದೀನಿ. ಅಂದರೆ ಟೀ ಕುಡಿಯೋ ಕಪ್ ಇತ್ತಲ್ಲ ಅದರಲ್ಲಿ 1 ತೊಗೊಂಡಿದ್ದೀನಿ, ಹಾಲನ್ನು ಸೇರಿಸಿದ್ದೀನಿ ನೋಡ್ರಿ. ಈಗ ರುಬ್ಕೊಂಬಂದ್ರೆ ಆಯಿತು, ರುಬ್ಬಿದ್ದಾಯಿತು. ಐಸ್ ಕ್ಯೂಬ್ ಬೇಕಾದರೂ ಹಾಕೋಬೋದು, ಇಲ್ಲ ನೀವು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಕುಡಿಬೋದು. ನಾನು ಐಸ್ ಕ್ಯೂಬ್ ನಾನು ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ದಷ್ಟು ಸಬ್ಜಾ ಬೀಜನ ಹಾಕೋತಾ ಇದ್ದೀನಿ. ಇದು ನಿಮಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೂ ನಡೀತೈತಿ. ನಾನು ಬಿಸಿಲು ಜಾಸ್ತಿ ಐತಿ ಅಂಥೇಳಿ 1 ಸ್ಪೂನನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲಿಂದ ಏನು ರುಬ್ಬಿದ್ವಲ್ಲ ಜ್ಯೂಸನ್ನು ಬಾಳೆಹಣ್ಣು, ಅದನ್ನೆಲ್ಲ ಇದಕ್ಕೆ ಸರ್ವ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಇಷ್ಟೇ ಜ್ಯೂಸ್ ಮಾಡೋದು, ಫುಲ್ ರೆಡಿ ಆಯಿತು. 5 ನಿಮಿಷದಲ್ಲಿ ಪಟ್ ಪಟ್ ಅಂತ ರೆಡಿ ಆಯಿತು ನೋಡ್ರಿ ಜ್ಯೂಸು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬನಾನಾ ಮಿಲ್ಕ್ ಶೇಕನ್ನು ನಾನು ರೆಡಿ ಮಾಡಿದೆ ಅಂತ. ಪ್ರತಿಯೊಬ್ಬರು ಕೂಡ ಮಾಡಿಕೊಡ್ರಿ, ತುಂಬ ಟೇಸ್ಟಾಗಿರುತ್ತೆ. ಬಿಸಿಲಿಗೂ ಕೂಡ ಒಳ್ಳೆಯದು. ಮತ್ತು ಆಮೇಲೆ ಸ್ವಲ್ಪ ಮ್ಯಾಗ ನಾನು ಖರ್ಜೂರ ಪೀಸನ್ನು ಹಾಕೋತಾ ಇದ್ದೀನಿ. ನಿಮ್ಮ ಇಷ್ಟ ಅದು ಹಾಕೋಗಿದ್ರೆ ಹಾಕೋರಿ, ಇಲ್ಲಾಂದರೆ ಬೇಡ. ಬಾದಾಮ್ ಕೂಡ ಹಾಕೋತಾ ಇದ್ದೀನಿ ನಾನು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋದನ್ನು. ಇವಾಗ ನೋಡಿರಿ, ಫುಲ್ ರೆಡಿ ಆಯಿತು ಜ್ಯೂಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇದೇ ಥರ ವೀಡಿಯೋಗಳನ್ನು, ಹೊಸ ಹೊಸ ರೆಸಿಪಿಗಳನ್ನು ತೊಗೊಂಡು ನಿಮ್ಮ ಮುಂದೆ ನಾನು ಬರ್ತಾನೆ ಇರ್ತೀನಿ. ನೋಡಿದ್ರಲ್ಲ ಜ್ಯೂಸು ಎಷ್ಟು ಈಸಿಯಾಗಿ 5 ನಿಮಿಷದಲ್ಲಿ ಮಾಡುವಂಥ ಜ್ಯೂಸು.
ಹೊರಗಡೆ ಹೋಗಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಇಷ್ಟಪಟ್ಟು ಕುಡಿತಾರೆ ಇದನ್ನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತಿ, ಕಲರ್ ಕೂಡ ಅಷ್ಟೇ ಮಸ್ತಾಗಿ ಬಂದೈತಿ. ಹೊಟ್ಟೆಗೂ ತಂಪಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬನಾನಾ ಮಿಲ್ಕ್ ಶೇಕು ಪ್ರತಿಯೊಬ್ಬರ ಮನೆಯಲ್ಲೂ ಬಾಳೆಹಣ್ಣಿದ್ದೇ ಇರ್ತಾವೆ. 5 ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ಜ್ಯೂಸನ್ನು ಕುಡೀರಿ. ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಾ.